ಸದಾ ಜನರ ಜೊತೆ. ಈಗ ನಮ್ಮ ಮನೆಯಲ್ಲಿ ಮುಖ್ಯಮಂತ್ರಿ ಇರೋದ್ರಿಂದ ನನ್ನ ತಾಲೂಕಿನ ಅಭಿವೃದ್ಧಿಗೆ ಒತ್ತು ಕೊಡಬೇಕು ಅನ್ನೋದೊಂದು ಜವಾಬ್ದಾರಿ ನನ್ನ ಮೇಲೆ ಇದೆ ಅಂತ ನಾನು ಭಾವಿಸ್ತೇನೆ. ವೃತ್ತಿಯಲ್ಲಿ ನೀವು ಆರ್ಥೋಪೆಡಿಕ್, ಈ ಆಯ್ಕೆ ಯಾಕೆ ರಾಜಕಾರಣಕ್ಕೆ ಬರ್ಬೇಕನ್ನೋದು ಯಾವಾಗ ಅನಿಸ್ತು, ಯಾಕೆ ಅನಿಸ್ತು? ರೀತಿ ನಮ್ಮ ಮನೇಲಿ ಇಷ್ಟೆಲ್ಲ ರಾಜಕೀಯದ ಒಂದು ಅನುಭವ ಇರೋದ್ರಿಂದ ನಾನು ಅದನ್ನ ಬಳಸ್ಕೊಂಡು ನಮ್ಮೂರಿಗೆ ಸಹಾಯ ಮಾಡ್ಲಿಕ್ಕೆ ಒಂದು ಅನುಕೂಲತೆ ಆಗುತ್ತೆ ಅಂತ ಹೇಳಿ. ಬೈ ನೇಚರ್ ಆಕ್ಚುಲಿ ಡಾಕ್ಟರ್ಸ್ ತುಂಬಾ ಸಾಫ್ಟ್ ಸ್ಪೋಕನ್ ಇರ್ತಾರೆ, ಸಾಫ್ಟ್ ಇರ್ತಾರೆ. ಬಟ್ ನಿಮ್ಮ ನೇಚರ್ ರಾಜಕಾರಣಕ್ಕೆ ಬಂದ ನಂತರ ಮಾಸ್ ಅಂಡ್ ಅಗ್ರೆಸಿವ್ ಆಯ್ತಾ ಅಥವಾ ಮುಂಚೆನೆ ಹಿಂಗಿದ್ರ? ನಮ್ಗೆ ಅಷ್ಟು ಕೋಪಗಳು ಉದ್ರೇಕಕ್ಕೆ ಒಳಗಾಗಲ್ಲ. ನಾವು ಕೆಲವು ಮಾತುಗಳು ಬೇಜಾರಾದಾಗ ಹೆಚ್ಚಿನ ಒಂದು ಧ್ವನಿಯಲ್ಲಿ ಮಾತಾಡೋಂಥದ್ದು ಬಿಟ್ರೆ. ಮ್ಯಾನಿಫೆಸ್ಟೇಷನ್ ಮಾಡಿದ್ ವರ್ಕೌಟ್ ಆಯ್ತಾ? ಮ್ಯಾನಿಫೆಸ್ಟೇಷನ್ ಮಾಡಿದ್ರ? ಯಾರೇ ಒಂದು ಹುದ್ದೆಗೆ ಹೋಗ್ಬೇಕಾದ್ರು ಅದ್ರ ಹಿಂದೆ ಹಲವಾರು ತ್ಯಾಗಗಳಿರು. ಡಿ ಕೆ ಶಿವಕುಮಾರ್ ಸಾಹೇಬ್ರು 40 ವರ್ಷದ ಸುದೀರ್ಘ ವ್ಯವಸ್ಥೆಯಲ್ಲಿ ಒಂದಿನೂ ಅವರು ರೆಸ್ಟ್ ತಗೊಂಡಿಲ್ಲ. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 3 ಗಂಟೆ ತನಕ ಇಡೀ ಭಾರತ ದೇಶದಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ಇಟ್ಸ್ ಓನ್ಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರು ಅಂತ ಎದೆ ತಟ್ಕೊಂಡು ಹೇಳ್ತೇವೆ. ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಕೈ ಜೋಡಿಸ್ಕೊಂಡು ಅವ್ರಿಗೂ 3 ವರ್ಷ ಬಲವನ್ನ ಕೊಟ್ಕೊಂಡು ಹೋದಂತ ಸಂದರ್ಭ ನೋಡಿದ್ವಲ್ಲ, ಆ ಕಾರಣಕ್ಕೋಸ್ಕರ ಅಷ್ಟೇ ನಾವು ಧ್ವನಿ ಎತ್ತುತ್ತಿದ್ದೀವಿ. ನಾನು ಈ ಇಂಟರ್ವ್ಯೂ ಬರೋ ಮುಂಚೆ ರಂಗನಾಥ್ ಅವರ ಒಂದಿಷ್ಟು ವಿಡಿಯೋಸ್ಗಳನ್ನ ನೋಡ್ತಾ ಬಂದೆ. ಎಕ್ಸಾಕ್ಟ್ಲಿ 6 years ಬ್ಯಾಕ್ ನನ್ನ ಕ್ಷೇತ್ರಕ್ಕೆ ಅನುದಾನ ಕೊಡಿ ಅಂತ ಹೇಳಿ ನೀವು ಒಂದು ಓಪನ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರಿ. ಈಗ ಅನುದಾನ ಕೊಡಿಸಿ ಅಂತ ನಿಮ್ಮ ಹತ್ರ ಬರ್ತಿದ್ದಾರೆ. ಕಾಲಚಕ್ರ ಉರುಳುತ್ತೆ ಅನ್ನೋದು ಇದಕ್ಕೆ ಅನ್ಸುತ್ತೆ? ಇಲ್ಲ, ನಾನು ಆ ಥರ ಹೇಳೋದಿಲ್ಲ. ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಬೇಕಾದಂಥ ಅನುದಾನಗಳನ್ನ ಧ್ವನಿ ಎತ್ತಿ ಮಾತಾಡೋಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಅದು ನೀವು ಎಲ್ಲಿವರೆಗೂ ಮಗುಗಳಲ್ವಾ ಅಲ್ಲಿ ಹಾಲು ಸಿಗೋದಿಲ್ಲ. ಆ ಕಾರಣಕ್ಕೋಸ್ಕರ ಹಿಂದೆ ಒಂದ್ ಸ್ವಲ್ಪ ತಾರತಮ್ಯ ಆಗ್ತಿತ್ತು ಅಂತ ಕೆಲವು ವಿಚಾರಗಳಲ್ಲಿ ಧ್ವನಿ ಎತ್ತಿದಂತೂ ನಿಜ. ಹಾಗೆ ಸಿದ್ದರಾಮಯ್ಯ ಸಾಹೇಬ್ರು ಸಹ ನನ್ನ ಕ್ಷೇತ್ರಕ್ಕೆ ಬಹಳಷ್ಟು ಸಹಾಯ ಮಾಡಿದ್ದಾರೆ. ಈಗ ನಮ್ಮ ಮನೇಲಿ ಮುಖ್ಯಮಂತ್ರಿ ಇರೋದ್ರಿಂದ ಹೆಚ್ಚಿನ ಒತ್ತು ಕೊಡುವಂಥದ್ದು ನಮ್ಮ ಜನರ ನಿರೀಕ್ಷೆ ಜಾಸ್ತಿ ಆಗಿರೋದ್ರಿಂದ ನಾನು ಇನ್ನೂ ಹೆಚ್ಚಿನ ಶ್ರಮ ಹಾಕಿ ನನ್ನ ತಾಲೂಕಿನ ಅಭಿವೃದ್ಧಿಗೆ ಒತ್ತು ಕೊಡಬೇಕು ಅನ್ನೋದೊಂದು ಜವಾಬ್ದಾರಿ ನನ್ನ ಮೇಲೆ ಇದೆ ಅಂತ ನಾನು ಭಾವಿಸ್ತೇನೆ. ವೃತ್ತಿಯಲ್ಲಿ ನೀವು ಆರ್ಥೋಪೆಡಿಕ್, ಈ ಆಯ್ಕೆ ಯಾಕೆ ರಾಜಕಾರಣಕ್ಕೆ ಬರ್ಬೇಕನ್ನೋದು ಯಾವಾಗ ಅನಿಸ್ತು, ಯಾಕೆ ಅನಿಸ್ತು? ಇದು ನಾನು 15 ವರ್ಷ ಸುದೀರ್ಘವಾಗಿ ನನ್ನ ವೈದ್ಯ ವೃತ್ತಿಯಲ್ಲಿ ಮೂಳೆ ತಜ್ಞನಾಗಿ ನಡೆದಿದಂತ ಹಾದಿ ಅದು. ಆಕಸ್ಮಿಕವಾಗಿ ಕುಮಾರಸ್ವಾಮಿ ಅವರು ತಮ್ಮ ಪಾರ್ಲಿಮೆಂಟರಿ ಸೀಟ್ನ ರಿಸೈನ್ ಮಾಡ್ತಾರೆ. ಆಗ ನಮ್ಮ ಮನೇಲಿ ಡಿ ಕೆ ಸುರೇಶ್ ಸಾಹೇಬ್ರು ನಿಲ್ಲಿಸ್ಬೇಕು ಅಂತ ಜನರ ಒತ್ತಡ ಜಾಸ್ತಿ ಆಗುತ್ತೆ. ಕುಣಿಗಲ್ ಕ್ಷೇತ್ರ ಆ ಪಾರ್ಲಿಮೆಂಟ್ ಬರುತ್ತೆ. ಆಗ ನಾವು ಮನೆಯಿಂದ ಕೆಲವು ಜವಾಬ್ದಾರಿಗಳನ್ನ ತೆಗೆದುಕೊಂಡು ಓಡಾಡೋ ಸಂದರ್ಭದಲ್ಲಿ ಅಲ್ಲಿ ಕ್ಷೇತ್ರದ ಜನರು ಎಲ್ಲೋ ಒಂದು ಕಡೆ ಯಾಕೆ ಡಾಕ್ಟರ್ ರಂಗನಾಥ್ ಕುಣಿಗಲ್ ಇದ್ಕೊಂಡು ನಿಂತ್ಕೋಬಾರ್ದು ಅನ್ನೋ ಒಂದು ಜನರ ಒಂದು ಕೋರಿಕೆ ಬಂದಂಥ ಸಂದರ್ಭದಲ್ಲಿ ನಾನು ಸಹ ಎಲ್ಲ ಭಾಳಷ್ಟು ಒಡನಾಡಿ ರಾಜಕೀಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಒಳ್ಳೇದು ಮಾಡ್ಬೋದೇನೋ, ನಾವು ಜವಾಬ್ದಾರಿ ತಂದಲ್ಲಿ ಇನ್ನು ಹೆಚ್ಚಿನ ರೀತಿ ನಮ್ಮ ಮನೇಲಿ ಇಷ್ಟೆಲ್ಲ ಒಂದು ರಾಜಕೀಯದ ಒಂದು ಅನುಭವ ಇರೋದ್ರಿಂದ ನಾನು ಅದನ್ನ ಬಳಸ್ಕೊಂಡು ನಮ್ಮೂರಿಗೆ ಸಹಾಯ ಮಾಡಲಿಕ್ಕೆ ಒಂದು ಅನುಕೂಲತೆ ಆಗುತ್ತೆ ಅಂತ ಹೇಳಿ ಹೆಚ್ಚಿಗೆ ಅದೇ ದಾರಿಯಲ್ಲಿ ಬಂದಂಥ ಸಂದರ್ಭದಲ್ಲಿ ನಾನು ಮೊದಲಿನ ಚುನಾವಣೆಯಲ್ಲಿ ಯಾವುದೇ ಒಂದು ಅಡಚಣೆ ಇಲ್ದಲೆ ನನಗೆ ಆಶೀರ್ವಾದ ಮಾಡಿದ್ರು ಕುಣಿಗಲ್ ತಾಲೂಕಿನ ಜನ. ಹಾಗೆ 2ನೇ ಬಾರಿನೂ ಹೆಚ್ಚಿನ ಒಂದು ಮತದಾರರ ಸಂಖ್ಯೆಯಲ್ಲಿ ನನಗೆ ದೊಡ್ಡ ಆಶೀರ್ವಾದ ಸಿಕ್ತು. ಸರ್ಕಾರ ಬಂತು. ಇವತ್ತು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಡೀತಾ ಇರೋಂಥದ್ದನ್ನ ಸರ್ಕಾರದ ಒಂದು ಹಲವಾರು ವಿಚಾರಗಳ ಸಂಕೀರ್ಣವನ್ನೇ ನಾನು ಕುಣಿಗಲ್ ತಾಲೂಕಿಗೆ ತೆಗೆದುಕೊಂಡು ಹೋಗೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಬೈ ನೇಚರ್ ಆಕ್ಚುಲಿ ಡಾಕ್ಟರ್ಸ್ ತುಂಬಾ ಸಾಫ್ಟ್ ಸ್ಪೋಕನ್ ಇರ್ತಾರೆ, ಸಾಫ್ಟ್ ಇರ್ತಾರೆ. ಬಟ್ ನಿಮ್ಮ ನೇಚರ್ ರಾಜಕಾರಣಕ್ಕೆ ಬಂದ ನಂತರ ಮಾಸ್ ಅಂಡ್ ಅಗ್ರೆಸಿವ್ ಆಯ್ತಾ ಅಥವಾ ಮುಂಚೆನೆ ಹಿಂಗಿದ್ರ? ಇಲ್ಲ, ನಾವೆಲ್ಲ ಸಾಫ್ಟೇ. ಹೆಂಗಿದ್ರೆ ಈಗ ಬಹಳಷ್ಟು ಇನ್ಸಿಡೆಂಟ್ಸ್ಗಳಲ್ಲಿ ನನ್ನ ರಿಯಾಕ್ಷನ್ ನೋಡಿದೀರಾ. ಕೆಲವು ಬೇಸರ ಆದಾಗ ಒಂದ್ ಸ್ವಲ್ಪ ಹೆಚ್ಚಿನ ಧ್ವನಿ ಕೊಡ್ತೀವಿ. ಅದು ಬಿಟ್ರೆ ನಾನು ಜನರಲಿ ಮೆಡಿಕಲ್ ಬ್ಯಾಕ್ ಗ್ರೌಂಡ್ ಬಂದಿರೋದ ಹಿನ್ನೆಲೆಯಲ್ಲಿ ನಮ್ಗೆ ಅಷ್ಟು ಕೋಪಗಳು ಉದ್ರೇಕಕ್ಕೆ ಒಳಗಾಗಲ್ಲ. ನಾವು ಒಂದೊಂದ್ಸಲಿ ಕೆಲವು ಮಾತುಗಳು ಬೇಜಾರಾದಾಗ ಒಂದ್ ಸ್ವಲ್ಪ ಹೆಚ್ಚಿನ ಒಂದು ಧ್ವನಿಯಲ್ಲಿ ಮಾತಾಡೋಂಥದ್ದು ಬಿಟ್ರೆ. 2 ಜನಸೇವೆಯ ಪ್ರೊಫೆಷನ್ ಸರ್, ಒಂದು ವೈದ್ಯ ವೃತ್ತಿ ಮತ್ತೊಂದು ಜನಪ್ರತಿನಿಧಿ. ಯಾವ ಪ್ರೆಷರ್ ತುಂಬಾ ಜಾಸ್ತಿ ಅನ್ಸುತ್ತೆ? ಅದೇ ಆದ ಒಂದು ಚೌಕಟ್ಟು ಇದೆ. ವೈದ್ಯ ವೃತ್ತಿಯಲ್ಲಿ ನಾವು ಹೇಳ್ದಂಗೆ ಕೇಳ್ತಾರೆ ಎಲ್ಲ ಪೇಷಂಟ್ಸು.
ಆಗ ನೀವು ಸೇವೆ ಮಾಡೋದಕ್ಕೆ ಇಮಿಡಿಯೇಟ್ ಆಗಿ ಗ್ರಾಟಿಟ್ಯೂಡ್ ಸಿಗುತ್ತೆ. ಅವ್ರು ಮತ್ತೊಮ್ಮೆ ಏನು ನಮ್ಮ ಹತ್ರ ನಿರೀಕ್ಷೆ ಇಟ್ಟಿರಲ್ಲ. ಇದಾದ್ರೆ ರಾಜಕೀಯ ಆದ್ರೆ ಒಂದು ಕೆಲಸ ಮಾಡಿದ ತಕ್ಷಣ ಇನ್ನೊಂದು ಕೆಲಸ ಆಗ್ಬೇಕು ಅಂತ ನಿರೀಕ್ಷೆ ಆಗುತ್ತೆ. ಕೆಲವು ಕೆಲಸಗಳು ಮಾಡ್ಲಿಕ್ಕಾಗಲ್ಲ. ಕೆಲವರೆಲ್ಲರೂ ಏನೋ ಅಪೇಕ್ಷೆ ಇಟ್ಕೊಂಡು ನಾವೆಲ್ಲ ಇವತ್ತು MLA ಮಾಡಿದೀವಿ, ಸೊ ಹಾಗಾಗಿ ನಮ್ಗೆ ಈ ಕೆಲಸ ಆಗ್ಬೇಕು ಅಂತ ಇರುತ್ತೆ. ಅದು ಕಾನೂನು ಉಲ್ಲಂಘನೆಗಳಾಗ್ತಿರುತ್ತೆ, ಮಾಡ್ಲಿಕ್ಕೂ ಅದು ಸಾಧ್ಯತೆ ಇರಲ್ಲ. ಆಗ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರು ಕನ್ವಿನ್ಸ್ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಇದು. ಓಕೆ, ಸೊ ರಂಗನಾಥ್ ಅವರು DK ಶಿವಕುಮಾರ್ ಅವರು CM ಆಗಿರೋದ್ರಲ್ಲಿ ಅಥವಾ ಆಗೋದ್ರಲ್ಲಿ ತುಂಬಾ ಪ್ರಮುಖ ಪಾತ್ರ ವಹಿಸಿದ್ರು. ನಾನು AICC ನಾಯಕರ ಮಟ್ಟಕ್ಕೆ ನಾನು ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋದು ರಾಜ್ಯ ನಾಯಕರ ಮಟ್ಟಕ್ಕೆ. ಸರ್, ಕೊನೆವರೆಗೂ ನನ್ನ ಕ್ವಶನ್ ಮುಗಿಸ್ಬಿಡ್ತೀನಿ. ಕೊನೆವರೆಗೂ DK ಶಿವಕುಮಾರ್ ಅವರು CM ಆಗೇ ಆಗ್ತಾರೆ ಹೇಳಿರೋದ್ರಲ್ಲಿ ನೀವು ಮುಂಚೂಣಿಯಲ್ಲಿ ನಿಂತ್ಕೊಳ್ತೀರಾ. DK ಸುರೇಶ್ ಅವರು ಕೂಡ ಸ್ವಲ್ಪ ದಿನ ಸೈಲೆಂಟ್ ಆಗ್ಬಿಟ್ರು, ಬಟ್ ರಂಗನಾಥ್ ಸೈಲೆಂಟ್ ಆಗ್ಲಿಲ್ಲ. ಇಲ್ಲ, ಲೆಟ್ ಮಿ ಕರೆಕ್ಟ್ ದಟ್. ಅದು ರಾಂಗ್ ಮೆಸೇಜ್ ಆಗುತ್ತೆ. ನನ್ನ ಪಾತ್ರ ಒಬ್ಬ ಶಾಸಕನಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ನಾಯಕರಾಗಿ ಹೊರಹೊಮ್ಮಿರೋಂಥದ್ದನ್ನ 40 ವರ್ಷ ದುಡಿಮೆ ಮಾಡಿ, ಶ್ರಮ ಹಾಕಿ, ತ್ಯಾಗ ಮಾಡಿ, ಎಲ್ಲ ಹೊಡೆತಗಳನ್ನು ಪೆಟ್ಟು ತಿಂದು ನೋಡಿರೋಂಥ ಒಂದು ಹಿನ್ನೆಲೆಯಲ್ಲಿ ಅವಕಾಶ ಕೊಡಿ ಅಂತ ನಾನು ಧ್ವನಿ ಎತ್ತಿದ್ದೊಂದು ಬಿಟ್ರೆ, ನನ್ನಿಂದ ಮುಖ್ಯಮಂತ್ರಿ ಆಗ್ತಾರೆ ಅಂತ ಏನಾರು ಹೇಳಿದ್ರೆ ನನ್ನಂತ ಮೂರ್ಖ ಇನ್ಯಾರು ಇರಲ್ಲ. ಒಂದು. ಎರಡನೇದು, ಇವತ್ತು ಎಲ್ಲರಿಗೂ ಆಸೆ ಇರುತ್ತೆ ಅವ್ರ ಮನೆಯಲ್ಲಿ ನೆಂಟರುಗಳು ಒಂದು ಸ್ಥಾನ ದೊಡ್ಡದಾಗಿ ಸಿಗ್ಲಿ ಅಂತ. ಆ ದಿಕ್ಕಲ್ಲಿ ಒಂದ್ ಕಡೆ ಇದ್ರು ಸಹ ಇವತ್ತು ಒಬ್ಬೊಬ್ರಿಗೂ ಒಂದೊಂದು ಸೆಲ್ಫ್ ಲೈಫ್ ಇರುತ್ತೆ. ಹಾಗಾಗಿ ಇವತ್ತಿನ ದಿನ DK ಶಿವಕುಮಾರ್ ಸಾಹೇಬ್ರಿಗೆ ಅವಕಾಶ ಬಂದಿರೋದನ್ನ ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಂಡು ಜನಕ್ಕೆ ಒಂದು ಹೊಸ ರೂಪವನ್ನ ಕೊಡಬೇಕು ಅನ್ನೋ ಒಂದು ಆಸೆಯಲ್ಲಿ ನಾವೆಲ್ಲ ಅಪೇಕ್ಷೆ ಪಟ್ಟು DK ಶಿವಕುಮಾರ್ ಸಾಹೇಬ್ರಿಗೆ ಮುಖ್ಯಮಂತ್ರಿ ಆದ್ರೆ ಇನ್ನು ಕಾಂಗ್ರೆಸ್ಗೆ ಬಲ ಬರುತ್ತೆ, ಅವ್ರು ಹೋರಾಟ ಮಾಡಿರೋದಕ್ಕೆ ಒಂದು ಪುರಸ್ಕಾರ ಸಿಗತ್ತೆ ಅಂತ ಹೇಳಿ ಅವತ್ತು ನಾವೆಲ್ಲ ಧ್ವನಿ ಎತ್ತಿರೋದ್ ಬಿಟ್ರೆ, ವರಿಷ್ಠರು ತೆಗೆದುಕೊಂಡಂತ ನಿರ್ಧಾರ ಅದು. ಮತ್ತು ನಮ್ಮ ಸಾಹೇಬ್ರು ದುಡಿಮೆಯ ಒಂದು ಶಕ್ತಿ ಅದು, ಮತ್ತು ತ್ಯಾಗದ ಒಂದು ವ್ಯವಸ್ಥೆಯಲ್ಲಿ ಈ ಒಂದು ಅಧಿಕಾರ ಸಿಕ್ಕಿದೆ, ಜನರ ಆಶೀರ್ವಾದ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಮ್ಯಾನಿಫೆಸ್ಟೇಷನ್ ಮಾಡಿದ್ ವರ್ಕೌಟ್ ಆಯ್ತಾ? ಮ್ಯಾನಿಫೆಸ್ಟೇಷನ್ ಮಾಡಿದ್ರಾ? ಪ್ರಣಾಳಿಕೆ ಹೇಳ್ತಾ ಇದ್ರಿ? ನೋ, ನಾಟ್ ಪ್ರಣಾಳಿಕೆ, ಸೆಲ್ಫ್ ಮ್ಯಾನಿಫೆಸ್ಟೇಷನ್. ಇವ್ರು CM ಆಗೇ ಆಗ್ತಾರೆ ಅನ್ನೋದು. ರೈಟ್. ಇನ್ ದಟ್ ಕಾಂಟೆಕ್ಸ್ಟ್ ವಾಟ್ ಐ ಕ್ಯಾನ್ ಸೇ ಇಸ್, ಯಾರೇ ಒಂದು ಹುದ್ದೆಗೆ ಹೋಗ್ಬೇಕಾದ್ರು ಅದ್ರ ಹಿಂದೆ ಹಲವಾರು ತ್ಯಾಗಗಳಿರುತ್ತೆ, ಹಲವಾರು ಶ್ರಮ ಇರುತ್ತೆ. ನಮ್ಮ ಸಾಹೇಬ್ರು ಹೇಳ್ತಾ ಇರ್ತಾರೆ, ಉಳಿ ಪೆಟ್ಟು ತಿಂದು 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 ಶಿಲೆ ಆಗ್ಬೇಕು ಅಂತ. ಅದರಂತೆ DK ಶಿವಕುಮಾರ್ ಸಾಹೇಬ್ರು 40 ವರ್ಷದ ಸುದೀರ್ಘ ವ್ಯವಸ್ಥೆಯಲ್ಲಿ ಒಂದಿನೂ ಅವರು ರೆಸ್ಟ್ ತಗೊಂಡಿಲ್ಲ. ಪ್ರತಿ ಬಾರಿ ವರಿಷ್ಠರುಗಳು ಕಾಂಗ್ರೆಸ್ ಪಾರ್ಟಿಯವರು ಏನ್ ಜವಾಬ್ದಾರಿ ಕೊಟ್ಟವ್ರೆ ಶಾಶ್ವತಪ್ತಲೆ ಅದನ್ನ ಯಶಸ್ಸು ಕಾಣಲಿಕ್ಕೆ ಪ್ರಯತ್ನವನ್ನ ಮಾಡಿ, ಒಂದು ವಿಚಾರದಲ್ಲೂ ಸಹ ಕಳಂಕ ಬರ್ದಂಗೆ ಆ ಶ್ರಮ ಹಾಕೊಂಡು ಹೋದಂತ ಸಂದರ್ಭ ಒಂದ್ ಕಡೆ ಆದ್ರೆ, ಅದನ್ನೇ ವಿರೋಧ ಪಕ್ಷದವರು ಈ ಮನುಷ್ಯ ಇಷ್ಟು ಪಾರ್ಟಿಗೆ ತ್ಯಾಗ ಮಾಡ್ತಾರೆ, ಇವ್ರಿದ್ರೇನೆ ಎಲ್ಲೋ ಒಂದ್ ಕಡೆ ಈ ಪಾರ್ಟಿಗೆ ರಕ್ಷಣೆ ಇದೆ, ಇವ್ರನ್ನ ಹೆಗಾರ ಮಾಡಿ ಇದನ್ನ ಎಲ್ಲ ತೊಡೆ ಮುರಿಬೇಕು ಅಂತ ಒಂದು ಪ್ರಯತ್ನ ಮಾಡಿರೋಂಥದ್ದು ನೀವೇ ನೋಡಿದಿರಿ. JDS ಅವ್ರು ಯಾವ ರೀತಿ ಮಾಡಿದ್ರು, BJP ಅವ್ರು ಯಾವ ರೀತಿ ಮಾಡಿದ್ರು, ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಅಡಚಣೆ ಕೊಟ್ರು, ಯಾವ ರೀತಿ ತೊಂದರೆ ಕೊಟ್ರು, ಕೊನೆ ಹಂತಕ್ಕೂ ಇವತ್ತು ಏಜೆನ್ಸಿಗಳೆಲ್ಲ ಬಿಟ್ಟು ಪರಿಪೂರ್ಣತೆಯಲ್ಲಿ ಕುಟುಂಬ ಸಮೇತ ಅವ್ರನ್ನ ಕಟಾಕಂತ ಪ್ರಯತ್ನವನ್ನ ಮಾಡಿದ್ರು. ಆಗ್ಲೂ ಎದೆಗುಂದಲೆ ನನ್ನ ಪಕ್ಷ ಮಾತೃಪಕ್ಷ, ನಾನು ಆ ಪಕ್ಷದ ಜೊತೆ ಇನ್ನೂ ಬಲ ಕೊಡ್ತೀನಿ ಅಂತ ಹೇಳಿ ಪುಟಿದು ಹೊರಗಡೆ ಬಂದು ಪುನಃ KPCC ಅಧ್ಯಕ್ಷರಾದಂತ ಸಂದರ್ಭದಲ್ಲಿ ಸುಮಾರು ಯಾರು ಸಿಗದಾರಂತ ಅತಿ ಹೆಚ್ಚಿನ ಶಾಸಕ ಸ್ಥಾನನ ಗೆಲ್ಲಿಸ್ಕೊಂಡು ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಕೈ ಜೋಡಿಸ್ಕೊಂಡು ಅವ್ರಿಗೂ 3 ವರ್ಷ ಬಲವನ್ನ ಕೊಟ್ಕೊಂಡು ಹೋದಂತ ಸಂದರ್ಭ ನೋಡಿದ್ವಲ್ಲ, ಆ ಕಾರಣಕ್ಕೋಸ್ಕರ ಅಷ್ಟೇ ನಾವು ಧ್ವನಿ ಎತ್ತುತ್ತಿದ್ದು. ಓಕೆ, DK ಶಿವಕುಮಾರ್ ಅವರು ಈ ಕಾರಣಕ್ಕೋಸ್ಕರ ನಿಮ್ಗೆ ಇಷ್ಟ ಆಗ್ತಾರೆ ಹಾಗಾದ್ರೆ? ಅಫ್ಕೋರ್ಸ್. ಒಂದು, ನಾನು ಏನಾದ್ರೂ ರಾಜಕೀಯದಲ್ಲಿ ನಾವೆಲ್ಲ ಪುಟ್ಟ ಹೆಜ್ಜೆಗಳು ಇಟ್ಕೊಂಡು ಹೋಗ್ತಾ ಇದೀವಿ. ಇವತ್ತು ಪ್ರತಿ ಹಂತದಲ್ಲೂ ಅವ್ರನ್ನ ಹತ್ರದಿಂದ ನೋಡೋಂಥ ಭಾಗ್ಯ ನನ್ಗೆ ಸಿಕ್ಕಿದೆ. ಅವರು ತೆಗೆದುಕೊಂಡಂತ ನಿರ್ಧಾರ, ಅವರ ಚಿಂತನೆ, ದೂರದೃಷ್ಟಿ, ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಅವ್ರ ಶ್ರಮ. ಯಾರ ಚೀಫ್ ಮಿನಿಸ್ಟರ್ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 3 ಗಂಟೆ ತನಕ ಇಡೀ ಭಾರತ ದೇಶದಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ಇಟ್ಸ್ ಓನ್ಲಿ DK ಶಿವಕುಮಾರ್ ಸಾಹೇಬ್ರು ಅಂತ ಎದೆ ತಟ್ಕೊಂಡು ಹೇಳ್ತೇವೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ? ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 3 ಗಂಟೆ ತನಕ ಜನಸೇವೆ, ಸರ್ಕಾರದ ನಿರ್ವಹಣಾ ವ್ಯವಸ್ಥೆ ಮತ್ತು ಎಲ್ಲದಕ್ಕಿಂತ ಹೆಚ್ಚು ಪಾರ್ಟಿಯ ಶಕ್ತಿನ ಬೆಳೆಸುವಂತ ಒಂದು ಶ್ರಮ. ಚೀಫ್ ಮಿನಿಸ್ಟರ್ ಆದ್ಮೇಲೆ ಈ ಟೈಮಿಂಗ್ಸ್ ಜಾಸ್ತಿ ಆಗಿದೆ ಅಂತೀರಿ ಹಾಗಾದ್ರೆ? ಅಫ್ಕೋರ್ಸ್. ಅವ್ರು ಮೊದ್ಲಿಂದನೂ ಅವರು ನಿದ್ದೆ ಮಾಡ್ತಿದ್ದೆ ವಿರಳ, ಒಂದು 4 ರಿಂದ 5 ಅವರು. ನಾನು ಯಾಕೆಂದ್ರೆ ಹತ್ತಿರದಿಂದ ಹೇಳ್ತಾ ಇದ್ದೀನಿ, ಅವರು ಎಷ್ಟೊತ್ತು ಎದ್ದಿದ್ರು ಸಹ ತನ್ನ ಪಕ್ಷ,
ತನ್ನ ಕಾರ್ಯಕರ್ತರು, ತನ್ನ ಒಂದು ಕರ್ತವ್ಯ, ಈಗ ಮುಖ್ಯಮಂತ್ರಿ ಆದಮೇಲೆ ಇನ್ನೂ ಹೆಚ್ಚಿನ ರೀತಿ ಜವಾಬ್ದಾರಿ ಇರೋದ್ರಿಂದ ಸರ್ಕಾರಕ್ಕೆ, ರೈತರಿಗೆ, ಕಾರ್ಮಿಕರಿಗೆ, ಮಹಿಳೆಯರಿಗೆ, ಯುವಕರಿಗೆ ಏನಾದರೂ ಒಂದು ಒಂದು ಹೊಸತನ ಕೊಡಬೇಕು ಅಂತೇಳಿ ಇವತ್ತು ಪ್ರತಿ ಹಂತದಲ್ಲೂ ಕಷ್ಟಪಡ್ತಾ ಇದ್ದಾರೆ.